ನಮಸ್ಕಾರ. ಗ್ರಾಮಗಳ ಭವಿಷ್ಯವನ್ನೇ ಬದಲಿಸೋ ಶಕ್ತಿಯಿರೋ ಒಂದು ಹೊಸ ಸ್ಕೀಮ್ ಬಗ್ಗೆ ಇವತ್ತು ಮಾತಾಡೋಣ. ಅದೇ ಪಂಚಾಯತ್ ಅಗ್ನಿವೀರ ಯೋಜನೆ. ಏನಿದು? ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಒಂದೇ ಒಂದು ರೀತಿಯ ಹೊಸ ಕೆಲಸ. ಗ್ರಾಮಗಳ ಅತಿದೊಡ್ಡ ತಲೆನೋವಾದ ಭ್ರಷ್ಟಾಚಾರಕ್ಕೆ ಫುಲ್ ಸ್ಟಾಪ್ ಇಡೋಕೆ ಸಾಧ್ಯನಾ? ನಿಜಕ್ಕೂ ಇದು ವರ್ಕ್ ಆಗುತ್ತಾ? ಸರಿ, ಈ ಯೋಜನೆ ಯಾಕೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಹಳ್ಳಿಗಳಲ್ಲಿರೋ ಎರಡು ದೊಡ್ಡ ಚಾಲೆಂಜ್ಗಳನ್ನು ನೋಡಬೇಕು. ಒಂದು ನಿರುದ್ಯೋಗ, ಇನ್ನೊಂದು ಡೆವಲಪ್ಮೆಂಟ್ ಫಂಡ್ಸ್ ಲೀಕ್ ಆಗ್ತಿರೋದು. ಒಂದು ಕಡೆ ನೋಡಿದ್ರೆ ಯುವಕರಿಗೆ ಕೆಲಸ ಇಲ್ಲ, ಫ್ಯೂಚರ್ ಬಗ್ಗೆ ಚಿಂತೆ. ಇನ್ನೊಂದು ಕಡೆ ಊರಿನ ಅಭಿವೃದ್ಧಿಗೆ ಅಂತ ಬರೋ ದುಡ್ಡು ಎಲ್ಲೋ ಮಧ್ಯದಲ್ಲೇ ಮಾಯ ಆಗ್ತಿದೆ. ಅಂದ್ರೆ ಭ್ರಷ್ಟರ ಪಾಲಾಗ್ತಿದೆ. ಹಾಗಿದ್ರೆ ಈ ಎರಡು ಸಮಸ್ಯೆಗಳನ್ನ ಒಂದೇ ಏಟಿಗೆ ಬಗೆಹರಿಸೋಕೆ ಒಂದು ಪರಿಹಾರ ಇದೆ. ಅದೇ ಈ ಪಂಚಾಯಿತಿ ಅಗ್ನಿವೀರ ಯೋಜನೆ. ಇದರ ಮೂಲಕ 13 ಹೊಸ ಕೆಲಸಗಳು ಸೃಷ್ಟಿಯಾಗುತ್ತೆ. ಹಾಗಾದ್ರೆ ಯಾರು ಈ ಪಂಚಾಯಿತಿ ಅಗ್ನಿವೀರ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಇವರು ನಮ್ಮ ಸಮುದಾಯದ ವಾಚ್ ಡಾಗ್ಸ್ ಇದ್ದಾಗೆ. ಸರ್ಕಾರದ ದುಡ್ಡು ಸರಿಯಾದ ಕೆಲಸಕ್ಕೆ ಬಳಕೆ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದೇ ಇವರ ಮುಖ್ಯ ಕೆಲಸ. ಸರಿ, ಈ ಕೆಲ್ಸಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಈ ಜಾಬ್ನಿಂದ ಸಿಗೋ ಬೆನಿಫಿಟ್ಸ್ ತರ ಏನೋ? ಬನ್ನಿ ಡೀಟೇಲ್ಸ್ ನೋಡೋಣ. ಅಗ್ನಿವೀರರ ಮೇನ್ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಊರಿನ ಕಣ್ಣು ಕಿವಿಯಾಗಿ ಕೆಲಸ ಮಾಡೋದು. ಪ್ರಾಜೆಕ್ಟ್ಗಳು ಸರಿಯಾಗಿ ನಡೀತಾ ಇದೆಯಾ, ದುಡ್ಡು ಸರಿಯಾಗಿ ಖರ್ಚಾಗ್ತಾ ಇದೆಯಾ ಅಂತ ಖಾತ್ರಿಪಡಿಸ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ ಪ್ರೆಷರ್ಗೂ ಬಗ್ದೆ ಧೈರ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಈ ಕೆಲಸದ ಪ್ಯಾಕೇಜ್ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ನೋಡಿ, 5 ವರ್ಷದ ಟರ್ಮ್ ಇರುತ್ತೆ. ತಿಂಗಳಿಗೆ 10,000ದಿಂದ 25,000ವರೆಗೆ ಸಂಬಳ ಸಿಗುತ್ತೆ. ಅಷ್ಟೇ ಅಲ್ಲ, 10 ಲಕ್ಷ ರೂಪಾಯಿಯ LIC ಪಾಲಿಸಿ ಕೂಡ ಇರುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಸ್ಟೇಬಲ್ ಆದ, ಸೇಫ್ ಆದ ಫ್ಯೂಚರ್ಗೆ ಒಳ್ಳೆ ಅವಕಾಶ. ಹಾಗಾದ್ರೆ ಇದಕ್ಕೆ ಎಲಿಜಿಬಿಲಿಟಿ ಏನು? ತುಂಬಾ ಸಿಂಪಲ್. ಮಿನಿಮಮ್ 10th ಪಾಸ್ ಆಗಿರಬೇಕು, ಕನ್ನಡ ಓದೋಕೆ ಬರೆಯೋಕೆ ಚೆನ್ನಾಗಿ ಬರಬೇಕು, ಅಷ್ಟೇ. ಡಿಗ್ರಿ ಆದವರಿಗೂ ಕೂಡ ಚಾನ್ಸ್ ಇದೆ. ಅಂದ್ರೆ ಆದಷ್ಟು ಹೆಚ್ಚು ಜನರಿಗೆ ಅವಕಾಶ ಸಿಗಬೇಕು ಅನ್ನೋದೇ ಇದರ ಉದ್ದೇಶ. ಸರಿ, ಈ ಸ್ಕೀಮ್ನ ಹಿಂದಿರೋ ಫೈನಾನ್ಷಿಯಲ್ ಮ್ಯಾಥ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಸಣ್ಣ ಇನ್ವೆಸ್ಟ್ಮೆಂಟಿಂದ ಎಷ್ಟು ದೊಡ್ಡ ಅಮೌಂಟ್ ಸೇವ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲು ಒಟ್ಟು ಫಂಡ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಆನ್ ಅನ್ ಆವ್ರೇಜ್ ಒಂದು ಪಂಚಾಯಿತಿಗೆ ಬೇರೆ ಬೇರೆ ಸರ್ಕಾರಿ ಯೋಜನೆಗಳಿಂದ ವರ್ಷಕ್ಕೆ ಸುಮಾರು 10 ಕೋಟಿ ರೂಪಾಯಿ ಅನುದಾನ ಬರುತ್ತೆ. ಆದ್ರೆ ಶಾಕಿಂಗ್ ವಿಷಯ ಏನ್ ಗೊತ್ತಾ? ಈ 10 ಕೋಟಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿ, ಹೌದು 3 ಕೋಟಿ ರೂಪಾಯಿ ಪ್ರತಿ ವರ್ಷ ಭ್ರಷ್ಟಾಚಾರದ ಪಾಲಾಗ್ತಿದೆ ಅಂತ ಒಂದು ಅಂದಾಜಿದೆ. ಯೋಚನೆ ಮಾಡಿ, ಊರಿನ ಅಭಿವೃದ್ಧಿಗೆ ಆಗೋ ನಷ್ಟ ಎಷ್ಟು ದೊಡ್ಡದು ಅಂತ. ಈಗ ಈ 3 ಕೋಟಿ ನಷ್ಟವನ್ನ ಒಂದು ಕಡೆ ಇಡಿ. ಇನ್ನೊಂದು ಕಡೆ ಈ ಹಣದ ಮೇಲೆ ಕಣ್ಣಿಡೋಕೆ 13 ಜನ ಅಗ್ನಿವೀರರನ್ನ ನೇಮಿಸ್ಕೊಂಡ್ರೆ ಅವ್ರಿಗೆ ಸಂಬಳ ಕೊಡೋಕೆ ವರ್ಷಕ್ಕೆ ಆಗೋ ಖರ್ಚು ಕೇವಲ 26 ಲಕ್ಷ ರೂಪಾಯಿ. ಸೊ ಲಾಜಿಕ್ ತುಂಬಾನೇ ಕ್ಲಿಯರ್ ಅಲ್ವಾ? ಕೇವಲ 26 ಲಕ್ಷ ಖರ್ಚು ಮಾಡಿ ಸುಮಾರು 3 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನ ಉಳಿಸಬಹುದು. ಅಂದ್ರೆ ಇದು ಖರ್ಚೇ ಅಲ್ಲ, ಇದು ನಮ್ಮ ಊರಿನ ಭವಿಷ್ಯದ ಮೇಲೆ ಮಾಡ್ತಿರೋ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್. ಸರಿ, ಈ ಅವಕಾಶದ ಬಗ್ಗೆ ಇಂಟ್ರೆಸ್ಟ್ ಇರೋರು ಮುಂದೇನೂ ಮಾರಬೇಕು. ಅದಕ್ಕೂ ಇಲ್ಲಿದೆ ದಾರಿ. ನೋಡಿ, ಈ ಯೋಜನೆಯ ಉದ್ದೇಶ ಬರೀ ದುಡ್ಡು ಉಳಿಸೋದು ಮಾತ್ರ ಅಲ್ಲ. ಇದರಿಂದ ಒಂದು ದೊಡ್ಡ ಫಿಲಾಸಫಿ ಇದೆ. ಸೇವೆ ಅಂತ ಹೇಳಿ ಹಳ್ಳಿಯವರಿಂದ ಫ್ರೀಯಾಗಿ ಕೆಲಸ ಮಾಡಿಸ್ಕೊಡೋದು ನಿಲ್ಲಬೇಕು ಅನ್ನೋದು. ಜನರ ಶ್ರಮಕ್ಕೆ ಬೆಲೆ ಕೊಟ್ಟು ಅವರಿಗೊಂದು ಗೌರವಯುತವಾದ ಕೆಲಸ ಕೊಡಬೇಕು ಅನ್ನೋ ಪ್ರಯತ್ನ ಇದು. ಅಲ್ಟಿಮೇಟ್ ಆಗಿ ಇದರ ಗುರಿ ಏನು ಅಂದ್ರೆ 13 ಸ್ಥಳೀಯ ಕುಟುಂಬಗಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದು. ಊರಿಗೆ ಸೇವೆ ಮಾಡ್ತಾ ಆರ್ಥಿಕವಾಗಿ ತಮ್ಮ ಕಾಲ್ ಮೇಲೆ ತಾವು ನಿಲ್ಲೋ ಹಾಗೆ ಮಾಡೋದು. ಅಪ್ಲೈ ಮಾಡೋ ಪ್ರೋಸೆಸ್ ಕೂಡ ತುಂಬಾನೇ ಸಿಂಪಲ್. ಸ್ಟೆಪ್ 1, ಮೊದಲು ಬೇಕಾದ ಡೀಟೇಲ್ಸ್, ಕ್ವಾಲಿಫಿಕೇಷನ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸ್ಟೆಪ್ 2, ಅಫಿಷಿಯಲ್ ಅನೌನ್ಸ್ಮೆಂಟ್ ಮತ್ತೆ ಕ್ಯಾಟಗರಿ ಲಿಸ್ಟ್ಗಾಗಿ ಕಾಯಿರಿ. ಸ್ಟೆಪ್ 3, ಪ್ರೋಸೆಸ್ ಶುರುವಾದ ತಕ್ಷಣ ಅಪ್ಲಿಕೇಶನ್ ಹಾಕಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಗನೆ ಬರಲಿದೆ. ಹೋಗೋ ಮುನ್ನ ಕೊನೆಯದಾಗಿ ಒಂದು ಯೋಚನೆ. ಈ ಯೋಜನೆ ಬಂದ್ರೆ ಕೆಲ್ಸನೂ ಸಿಗುತ್ತೆ, ಜೊತೆಗೆ ಆಡಳಿತದಲ್ಲೂ ಒಂದು ಪಾರದರ್ಶಕತೆ ಬರುತ್ತೆ. ಹಾಗಾದ್ರೆ ಇಂಥದೊಂದು ಬದಲಾವಣೆ ಅವಶ್ಯಕತೆ ನಮ್ಮ ಹಳ್ಳಿಗಳಿಗೆ ಇದೆಯಾ? ಈ ಬಗ್ಗೆ ಏನನ್ಸುತ್ತೆ?